God loves the sick, the suffering, next to death, and even the dead is precious in His sight. Psalms 116, 15th verse. ದೇವರು ಅಸ್ವಸ್ಥರನ್ನು, ರೋಗದಿಂದ ನರಳುವವರನ್ನು, ಸಾವಿನ ಅಂಚಿನಲ್ಲಿರುವವರನ್ನು ಪ್ರೀತಿಸುತ್ತಾನೆ ಮತ್ತು ಸತ್ತವರು ಸಹ ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದವರು. ಸ್ಯಾಮ್ಸ್ 116, 15th verse. Precious in the sight of the Lord is the death of his saints. ಕೀರ್ತನೆಗಳು 116, 15ನೇ ವಾಕ್ಯ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎನಿಸುವುದಿಲ್ಲ. There was a young preacher, and he married and got a son. This son was very chubby. He never wanted to go down on the ground. His father took him and put him on the ground, and he bowed and carried on. But in time, a day or two, he got used to it, and he grew up as a chubby little boy. ಒಬ್ಬ ಯುವ ಬೋಧಕನಿದ್ದನು ಮತ್ತು ಅವನು ಮದುವೆಯಾಗಿ ಮಗನನ್ನು ಪಡೆದನು. ಈ ಮಗನು ತುಂಬ ದುಂಡು ಮುಖದವನಾಗಿದ್ದನು. ಅವನು ಎಂದಿಗೂ ನೆಲದ ಮೇಲೆ ಇಳಿಯಲು ಬಯಸುತ್ತಿರಲಿಲ್ಲ. ಅವನ ತಂದೆ ಅವನನ್ನು ಕರೆದೊಯ್ದು ನೆಲಕ್ಕೆ ಹಾಕಿದನು ಮತ್ತು ಅವನು ಗೋಳಾಡಿದನು ಮತ್ತು ಹಾಗೆಯೇ ಸಾಗಿದನು. ಆದರೆ 1 ಅಥವಾ 2 ದಿನಗಳಲ್ಲಿ ಅವನು ಅದಕ್ಕೆ ಒಗ್ಗಿಕೊಂಡನು ಮತ್ತು ಅವನು ದುಂಡು ಮುಖದ ಹುಡುಗನಾಗಿ ಬೆಳೆದನು. He had siblings, a next sibling, nice little boy, and a next sibling came and was very nice. Another siblings he had came a little later with 2 girls. They are all serving the Lord as Christians, as small children. ಅವನಿಗೆ ಒಡ ಹುಟ್ಟಿದವರು ಇದ್ದರು. ನಂತರ ಒಡ ಹುಟ್ಟಿದವ ಒಳ್ಳೆಯ ಚಿಕ್ಕ ಹುಡುಗ ಮತ್ತು ನಂತರ ಒಡ ಹುಟ್ಟಿದವ ಬಂದನು ಮತ್ತು ತುಂಬ ಒಳ್ಳೆಯವನಾಗಿದ್ದನು. ಅವನಿಗೆ ಸ್ವಲ್ಪ ಸಮಯದ ನಂತರ 2 ಹುಡುಗಿಯರು ಒಡ ಹುಟ್ಟಿದವರಾಗಿ ಬಂದರು. ಪುಟ್ಟ ಮಕ್ಕಳಾಗಿರುವಾಗಲಿಂದ ಅವರು ಕ್ರೈಸ್ತರಾಗಿ ಕರ್ತನನ್ನು ಸೇವಿಸುತ್ತಿದ್ದಾರೆ. This young man got married, and it happened that he really was in love with the girl. He gave her all that he had, that was still in her homeland. She had a nice time living in the homeland. ಈ ಯುವಕನು ಮದುವೆಯಾದನು ಮತ್ತು ಅವನು ನಿಜವಾಗಿಯೂ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು. ಅವನು ತನ್ನಲ್ಲಿದ್ದ ಎಲ್ಲವನ್ನೂ ಅವಳಿಗೆ ಕೊಟ್ಟನು. ಅದೆಲ್ಲವೂ ಇನ್ನೂ ಆಕೆಯ ತಾಯ್ನಾಡಿನಲ್ಲಿತ್ತು. ತಾಯ್ನಾಡಿನಲ್ಲಿ ವಾಸಿಸುವಾಗ ಆಕೆಯು ಒಳ್ಳೆಯ ಸಮಯವನ್ನು ಹೊಂದಿದ್ದಳು. Her father was a preacher, and the boy's father was a preacher. So it was all a Christian environment with loving people. Then she had some experiences which were true, and we will mention some of these experiences while she was in her homeland. It is as follows. ಆಕೆಯ ತಂದೆಯು ಬೋಧಕರಾಗಿದ್ದರು ಮತ್ತು ಹುಡುಗನ ತಂದೆಯೂ ಬೋಧಕರಾಗಿದ್ದರು. ಆದ್ದರಿಂದ ಇದೆಲ್ಲವೂ ಕ್ರೈಸ್ತ ಪರಿಸರದಿಂದ ಕೂಡಿದ ಪ್ರೀತಿಯುಳ್ಳ ಜನರು. ನಂತರ ಆಕೆಗೆ ಕೆಲವು ಅನುಭವಗಳು ಆದವು. ಅದು ನಿಜವಾಗಿತ್ತು ಮತ್ತು ಆಕೆಯು ಇನ್ನೂ ತನ್ನ ತಾಯ್ನಾಡಿನಲ್ಲಿದ್ದಾಗ ಈ ಕೆಲವು ಅನುಭವಗಳನ್ನು ನಾವು ಹೇಳುತ್ತೇವೆ. ಅದು ಹೀಗಿದೆ. It happened that she saw in a vision her father was going to die. What she dreamt did come to pass, not knowing that she would die a little late while after and enter into her spiritual body. Her father is also in a spiritual body. ಅದು ಹೀಗೆ ಘಟಿಸಿತು.
ಆಕೆಯ ತಂದೆಯು ಸಾಯಲಿದ್ದಾನೆ ಎಂದು ಆಕೆಯು ದರ್ಶನದಲ್ಲಿ ನೋಡಿದಳು. ಅವಳು ಕನಸು ಕಂಡದ್ದು ನನಸಾದಾಗ ಆಕೆಯು ಸ್ವಲ್ಪ ಸಮಯದ ನಂತರ ತಾನು ಸಾಯುತ್ತೇನೆ ಮತ್ತು ಆತ್ಮಿಕ ದೇಹಕ್ಕೆ ಪ್ರವೇಶಿಸುತ್ತೇನೆ ಎಂದು ತಿಳಿಯದವಳಾಗಿದ್ದಳು. ಆಕೆಯ ತಂದೆ ಕೂಡ ಆತ್ಮಿಕ ದೇಹದಲ್ಲಿದ್ದಾರೆ. Dream. She saw her father's funeral 2 weeks before it happened. While she was in her homeland, she saw the hearse and right where they put the box. It came to pass. ಕನಸು. ಆಕೆಯು ಇನ್ನೂ ತನ್ನ ತಾಯ್ನಾಡಿನಲ್ಲಿರುವಾಗಲೇ ಆಕೆಯು ತನ್ನ ತಂದೆಯ ಶವ ಸಂಸ್ಕಾರವನ್ನು ಘಟಿಸುವುದಕ್ಕೆ ಮುಂಚಿತವಾಗಿಯೇ 2 ವಾರಗಳ ಹಿಂದೆಯೇ ಅದನ್ನು ನೋಡಿದಳು. ಆಕೆಯು ಶವ ಹೊರುವ ವಾಹನವನ್ನು ಮತ್ತು ಎಲ್ಲಿ ಪೆಟ್ಟಿಗೆಯನ್ನು ಇಡುವರು ಎಂಬ ಸ್ಥಳವನ್ನು ನೋಡಿದಳು. ಅದು ಜಾರಿಗೆ ಬಂತು. My father made a statement that he had a bleeding in his heart for the outside believers. My wife had a dream just after that statement. She saw a big church and many people, and they start singing, "Send the light, the blessed gospel light." ನನ್ನ ತಂದೆಯು ತನ್ನ ಹೃದಯದಲ್ಲಿ ಹೊರಗಡೆ ಇರುವ ವಿಶ್ವಾಸಿಗಳಿಗೆ ಅರಚುವಿಕೆ ಇದೆ ಎಂದು ಹೇಳಿಕೆ ನೀಡಿದರು. ಆ ಹೇಳಿಕೆಯ ನಂತರ ನನ್ನ ಹೆಂಡತಿಗೆ ಒಂದು ಕನಸು ಬಿತ್ತು. ಆಕೆಯು ದೊಡ್ಡ ಸಭೆಯನ್ನು ಮತ್ತು ಅನೇಕ ಜನರು ಮತ್ತು ಅವರು ಹಾಡಲು ಪ್ರಾರಂಭಿಸಿದರು. ಬೆಳಕನ್ನು ಕಳುಹಿಸಿ, ಆಶೀರ್ವದಿಸಲ್ಪಟ್ಟ ಸುವಾರ್ತೆಯ ಬೆಳಕನ್ನು. But she saw the people in a foreign land, and it came to pass worldwide, because he is an independent preacher that ministers to the whole world. ಆದರೆ ಅವಳು ಹೊರ ದೇಶದಲ್ಲಿರುವ ಜನರನ್ನು ನೋಡಿದಳು ಮತ್ತು ಪ್ರಪಂಚದಾದ್ಯಂತ ಅದು ಜಾರಿಗೆ ಬಂತು, ಏಕೆಂದರೆ ಆತನು ಇಡೀ ಜಗತ್ತಿಗೆ ಸೇವೆ ಸಲ್ಲಿಸುತ್ತಿರುವ ಸ್ವತಂತ್ರ ಬೋಧಕನಾಗಿದ್ದಾನೆ. ಇಂಡಿಪೆಂಡೆಂಟ್ ಪ್ರೀಚರ್. After these experiences in her homeland, her husband decided to carry her abroad for a holiday. He carried his 3 children, and the youngest one was 5 years old, so they ranged in ages until 14 years of age. ಅವಳ ತಾಯ್ನಾಡಿನಲ್ಲಿ ಇಂಥ ಅನುಭವಗಳು ಆದ ಮೇಲೆ ಆಕೆಯ ಗಂಡನು ರಜೆಗಾಗಿ ಅವಳನ್ನು ಹೊರದೇಶಕ್ಕೆ ಕರೆಕೊಂಡು ಹೋಗಲು ತೀರ್ಮಾನಿಸಿದನು. ಆತನು ತನ್ನ 3 ಮಕ್ಕಳನ್ನು ಕರೆದುಕೊಂಡು ಮತ್ತು ಕಿರಿಯವನಿಗೆ 5 ವರ್ಷ, ಹಾಗೆ ಅವರು 14 ವರ್ಷ ವಯಸ್ಸಿನವರೆಗೂ ಇದ್ದರು. But they did not realize that they will never come back with her. Where they went, they stayed, and she got sick. She was sick a little bit, but they did not know the extent of her sickness. She began to suffer, and gradually she went on with that sickness. ಆದರೆ ಅವರು ಆಕೆಯೊಂದಿಗೆ ಹಿಂತಿರುಗಿ ಬರುವುದಿಲ್ಲವೆಂದು ಅವರಿಗೆ ಅರಿವಾಗಲಿಲ್ಲ. ಅವರು ಎಲ್ಲಿ ಹೋದರೋ ಅಲ್ಲಿ ಉಳಿದುಕೊಂಡರು ಮತ್ತು ಆಕೆಯು ಅಸ್ವಸ್ಥಳಾದಳು. ಅವಳು ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದಳು, ಆದರೆ ಆಕೆಯ ಕಾಯಿಲೆಯ ಪ್ರಮಾಣವು ಅವರಿಗೆ ತಿಳಿದಿರಲಿಲ್ಲ. ಅವಳು ನರಳಲು ಪ್ರಾರಂಭಿಸಿದಳು ಮತ್ತು ಕ್ರಮೇಣ ಆ ಕಾಯಿಲೆಯೊಂದಿಗೆ ಸಾಗಿದಳು. More than 2 years, maybe in the second year, then things got worse, and she saw the doctors
and everything went well. She started getting many surgeries, until she came to the last one, where she really entered into her spiritual body and had all experiences until she was buried. She had a dream that the Lord showed her where she was going to be buried, and she told me everything, and it came to pass. 2 ವರ್ಷಗಳಿಗಿಂತ ಹೆಚ್ಚಾಗಿ, ಬಹುಶಃ 2ನೇ ವರ್ಷದಲ್ಲಿ ನಂತರ ಪರಿಸ್ಥಿತಿಯು ಹದಗೆಟ್ಟಿತು ಮತ್ತು ಆಕೆಯು ವೈದ್ಯರನ್ನು ನೋಡಿದಳು ಮತ್ತು ಎಲ್ಲವೂ ಸರಿಯಾಗಿ ನಡೆಯಿತು. ಆಕೆಯು ಶಸ್ತ್ರಚಿಕಿತ್ಸೆಗೆ ಒಳಗಾಗಲು ಪ್ರಾರಂಭಿಸಿದಳು. ಅವಳು ಕೊನೆಯ ಶಸ್ತ್ರಚಿಕಿತ್ಸೆಗೆ ಬರುವವರೆಗೂ ಅನೇಕ ಶಸ್ತ್ರಚಿಕಿತ್ಸೆಗಳು. ಕೊನೆಯಲ್ಲಿ ಅವಳು ನಿಜವಾಗಿಯೂ ತನ್ನ ಆತ್ಮಿಕ ದೇಹವನ್ನು ಪ್ರವೇಶಿಸಿದಳು ಮತ್ತು ಅವಳನ್ನು ಸಮಾಧಿ ಮಾಡುವವರೆಗೂ ಎಲ್ಲ ಅನುಭವಗಳನ್ನು ಹೊಂದಿದ್ದಳು. ಆಕೆಗೆ ಎಲ್ಲಿ ಸಮಾಧಿ ಮಾಡಬೇಕೆಂದು ಕರ್ತನು ತನಗೆ ತೋರಿಸಿದ್ದಾನೆಂದು ಆಕೆಯು ಕನಸು ಕಂಡಳು ಮತ್ತು ಅವಳು ನನಗೆ ಎಲ್ಲವನ್ನೂ ಹೇಳಿದಳು ಮತ್ತು ಅದು ನೆರವೇರಿತು. She told me that she was going to be buried at Middlefield, and she said she was standing about 3 to 4 feet over us and watching everybody. And she said furthermore, there was not much people at the burial grounds, and it came to pass. ಅವಳು ನನಗೆ ತಾನು ಮಿಡ್ಲ್ಫೀಲ್ಡ್ನಲ್ಲಿ ಹೂಣಲ್ಪಡುವಳು ಎಂದು ಹೇಳಿದಳು ಮತ್ತು ಆಕೆಯು ಸುಮಾರು 3-4 ಅಡಿಗಳಷ್ಟು ನಮ್ಮ ಮೇಲೆ ನಿಂತವಳಾಗಿ ಎಲ್ಲರನ್ನೂ ನೋಡುತ್ತಿರುವಳು ಮತ್ತು ಸಮಾಧಿಯ ಮೈದಾನದಲ್ಲಿ ಹೆಚ್ಚು ಜನರು ಇರಲಿಲ್ಲ ಎಂದು ಹೇಳಿದಳು ಮತ್ತು ಅದು ಸಂಭವಿಸಿತು. In her experiences, when she was nearing death, she saw her father, who was already dead, but she saw her father saying that he has come to get her. ಆಕೆಯ ಅನುಭವಗಳಲ್ಲಿ ಅವಳು ಸಾವಿನ ಸಮೀಪದಲ್ಲಿರುವಾಗ ಆಕೆಯು ಆಗಲೇ ತೀರಿ ಹೋಗಿದ್ದ ತನ್ನ ತಂದೆಯನ್ನು ನೋಡಿದಳು ಮತ್ತು ಅವಳು ತನ್ನ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಹೇಳುವುದನ್ನು ಆಕೆಯು ನೋಡಿದಳು. He was in the spiritual body and he appeared in it. She saw her father coming for her. That's really the spiritual body. And relatives come when you are going to die, but you don't die as a Christian. You don't die, and my wife never died. ಆತನು ಆತ್ಮಿಕ ಶರೀರದಲ್ಲಿ ಇದ್ದನು ಮತ್ತು ಅದರಲ್ಲಿ ಕಾಣಿಸಿಕೊಂಡನು. ಆಕೆಗೋಸ್ಕರ ಅವಳ ತಂದೆಯು ಬರುವುದನ್ನು ನೋಡಿದಳು. ಅದು ನಿಜವಾಗಿಯೂ ಆತ್ಮಿಕ ದೇಹವಾಗಿದೆ ಮತ್ತು ನೀವು ಸಾಯುವ ಸಮಯದಲ್ಲಿ ಸಂಬಂಧಿಕರು ಬರುತ್ತಾರೆ, ಆದರೆ ಕ್ರೈಸ್ತರಾಗಿ ನೀವು ಸಾಯುವುದಿಲ್ಲ ಮತ್ತು ನನ್ನ ಹೆಂಡತಿಯು ಎಂದಿಗೂ ಸತ್ತಿಲ್ಲ. It was one of my wife's surgery and she was in ICU. It was an experience, not a dream or vision. 1 year before her death, she held my hands and pressed very hard tightly against her chest and will not let go of it. ನನ್ನ ಹೆಂಡತಿಯ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಸರ್ಜರಿ. ಆಕೆಯು ತೀವ್ರ ನಿಗಾ ಘಟಕದಲ್ಲಿದ್ದಳು, ICU. ಇದು ಅನುಭವವಾಗಿತ್ತು, ಕನಸು ಅಥವಾ ದರ್ಶನವಲ್ಲ. ಆಕೆಯ ಸಾವಿಗೆ 1 ವರ್ಷದ ಹಿಂದೆ ಅವಳು ನನ್ನ ಕೈಗಳನ್ನು ಹಿಡಿದು ಅವಳ ಎದೆಗೆ ತುಂಬ ಬಿಗಿಯಾಗಿ ಒತ್ತಿದಳು ಮತ್ತು ಬಿಡಲಿಲ್ಲ. She started saying, I love daddy, I love mama, I love my sister-in-law. Then she said, look, my daddy going.
He had beautiful jet black hair, and all she kept telling me was, I love daddy. ನಾನು ಪ್ರೀತಿಸುತ್ತೇನೆ, ನಾನು ತಂದೆಯನ್ನು ಪ್ರೀತಿಸುತ್ತೇನೆ, ನಾನು ಅಮ್ಮನನ್ನು ಪ್ರೀತಿಸುತ್ತೇನೆ, ನಾನು ನನ್ನ ನಾದಿನಿಯರನ್ನು ಪ್ರೀತಿಸುತ್ತೇನೆ ಹೇಳಲು ಆಕೆಯು ಪ್ರಾರಂಭಿಸಿದಳು. ನಂತರ ಆಕೆಯು ಹೇಳಿದಳು, ನನ್ನ ತಂದೆಯು ಹೋಗುತ್ತಿರುವುದನ್ನು ನೋಡಿರಿ. ಅವರು ಸುಂದರವಾದ ಕಡು ಕಪ್ಪು ಕೂದಲನ್ನು ಹೊಂದಿದ್ದಾರೆ ಮತ್ತು ಅವಳು ನನಗೆ ಹೇಳುತ್ತಿದ್ದಳು, ನಾನು ಪ್ರೀತಿಸುತ್ತೇನೆ, ನಾನು ತಂದೆಯನ್ನು ಪ್ರೀತಿಸುತ್ತೇನೆ. A few days when my daddy was in his homeland, we were in foreign lands. My wife, being a timid girl and would not coin those words to no men, not even her father. ಕೆಲವು ದಿನಗಳು ನನ್ನ ತಂದೆಯು ತನ್ನ ತಾಯ್ನಾಡಿನಲ್ಲಿದ್ದಾಗ ನಾವು ವಿದೇಶದಲ್ಲಿದ್ದೆವು. ನನ್ನ ಹೆಂಡತಿ ನಾಚಿಕೆ ಸ್ವಭಾವದ ಹುಡುಗಿ ಮತ್ತು ಯಾವುದೇ ಪುರುಷರಿಗೆ ಅಂಥ ಪದಗಳನ್ನು ಬಳಸುವುದಿಲ್ಲ. ಅವಳ ತಂದೆಗೂ ಸಹ. She was in the spirit and she called my father, speaking under the anointing, and kept on telling him, I love you, I love you, I love you, daddy. The next day she will do the same. I love you, I love you, I love you, daddy. He knew that she was nearing her departure. ಅವಳು ಆತ್ಮಿಕ ಭಾವದಲ್ಲಿದ್ದಳು ಮತ್ತು ಅವಳು ನನ್ನ ತಂದೆಯನ್ನು ಕರೆದು ಅಭಿಷೇಕದ ಅಡಿಯಲ್ಲಿ ಮಾತನಾಡಿ ಅವರಿಗೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಪ್ಪ ಹೇಳುತ್ತಲೇ ಇದ್ದಳು. ಮರುದಿನ ಅವಳು ಅದೇ ರೀತಿ ಮಾಡುತ್ತಾಳೆ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಡ್ಯಾಡಿ. ಅವಳು ತನ್ನ ನಿರ್ಗಮನವನ್ನು ಸಮೀಪಿಸಿದ್ದಾಳೆಂದು ಆತನಿಗೆ ತಿಳಿದಿತ್ತು. Being an aged preacher of righteousness, she called again at other times and said the same words. And when she came to herself, she was embarrassed and told him by phone, I am sorry, I am sorry, I am sorry. ನೀತಿಯನ್ನು ಬೋಧಿಸುವ ವಯೋವೃದ್ಧ ಬೋಧಕರಾಗಿದ್ದವರಿಗೆ ಆಕೆ ಮತ್ತೆ ಬೇರೆ ಸಮಯದಲ್ಲಿ ಕರೆ ಮಾಡಿ ಅದೇ ಮಾತುಗಳನ್ನು ಹೇಳಿದಳು ಮತ್ತು ಅವಳು ತನ್ನ ಅರಿವಿಗೆ ಬಂದಾಗ ಆಕೆಯು ಮುಜುಗರಕ್ಕೊಳಗಾದಳು ಮತ್ತು ಫೋನ್ ಮೂಲಕ ಆತನಿಗೆ ಹೇಳಿದಳು, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. He said to her, be not sorry, it was the Lord who anointed you, and said no more to her. He spoke to my baby boy and expressed to him, while his mother was dying, of where she is going to be in a new body and yet alive, and he will see her again. He never wept at the funeral, he was consoled. ಆತನು ಅವಳಿಗೆ, ಕ್ಷಮೆ ಪಡಬೇಡ, ಕರ್ತನೇ ನಿನ್ನನ್ನು ಅಭಿಷೇಕಿಸಿದನು ಎಂದು ಹೇಳಿದನು ಮತ್ತು ಮುಂದೆ ಆಕೆಗೆ ಹೆಚ್ಚೇನು ಹೇಳಲಿಲ್ಲ. ಅವರು ನನ್ನ ಗಂಡು ಮಗುವಿನೊಂದಿಗೆ ಮಾತನಾಡಿದರು ಮತ್ತು ಅವರ ತಾಯಿಯು ಸಾಯುತ್ತಿರುವಾಗ ಅವರು ಹೊಸ ದೇಹದಲ್ಲಿಯೂ ಮತ್ತು ಇನ್ನೂ ಜೀವಂತವಾಗಿಯೂ ಎಲ್ಲಿಗೆ ಹೋಗುತ್ತಾರೆ ಮತ್ತು ಅವನು ಆಕೆಯನ್ನು ಮತ್ತೆ ನೋಡುತ್ತಾನೆ ಎಂದು ಮಗನಿಗೆ ವ್ಯಕ್ತಪಡಿಸಿದರು. ಅಂತ್ಯಕ್ರಿಯೆಯಲ್ಲಿ ಅವನು ಎಂದಿಗೂ ಅಳಲಿಲ್ಲ. ಆತನು ಸಾಂತ್ವನಗೊಂಡನು. We were all sitting in the hospital room. She was between sleep and wake. My baby boy was about 6 years old. We felt a sweet, calm, loving spirit in the room, and the feeling was as there is no today or no tomorrow. It was just a sweet feeling of eternity
It did not have no feelings of night or day to come. It was an eternal feeling of peace and calm and like there is no tomorrow. ನಾವೆಲ್ಲರೂ ಆಸ್ಪತ್ರೆಯ ಕೋಣೆಯಲ್ಲಿ ಕುಳಿತಿದ್ದೆವು. ಅವಳು ನಿದ್ರೆ ಮತ್ತು ಎಚ್ಚರದ ನಡುವೆ ಇದ್ದಳು. ನನ್ನ ಗಂಡು ಮಗನಿಗೆ ಸುಮಾರು 6 ವರ್ಷ ವಯಸ್ಸಾಗಿತ್ತು. ನಾವು ಕೋಣೆಯಲ್ಲಿ ಸಿಹಿಯಾದ, ಶಾಂತವಾದ ಪ್ರೀತಿಯ ಭಾವವನ್ನು ಅನುಭವಿಸಿದೆವು ಮತ್ತು ಇವತ್ತೂ ಇಲ್ಲ ಅಥವಾ ನಾಳೆನೂ ಇಲ್ಲ ಎಂಬ ಭಾವನೆ ಇತ್ತು. ಇದು ಸರಿಯಾಗಿ ನಿತ್ಯತೆಯ ಸಿಹಿ ಭಾವನೆಯಾಗಿತ್ತು. ಅದು ರಾತ್ರಿ ಬರುವ ಹಗಲನ್ನು ಕುರಿತು ಯಾವುದೇ ಭಾವನೆಗಳನ್ನು ಇರಲಿಲ್ಲ. ಇದು ನಿತ್ಯದ ಶಾಂತಿ ಮತ್ತು ಶಾಂತತೆಯ ಭಾವನೆ ಮತ್ತು ನಾಳೆ ಎಂಬುದು ಇಲ್ಲ ಎಂಬಂತೆ. My baby boy leaned on me and was feeling the Spirit of the Lord. He was shedding some tears. My children and her mother were present with us in the room and felt the same thing, and they confessed that for many years after. ನನ್ನ ಗಂಡು ಮಗು ನನ್ನ ಮೇಲೆ ಒರಗಿಕೊಂಡಿದ್ದನು ಮತ್ತು ಕರ್ತನ ಆತ್ಮವನ್ನು ಅನುಭವಿಸುತ್ತಿದ್ದನು. ಆತನು ಸ್ವಲ್ಪ ಕಣ್ಣೀರು ಸುರಿಸುತ್ತಿದ್ದನು. ನನ್ನ ಮಕ್ಕಳು ಮತ್ತು ಆಕೆಯ ತಾಯಿ ನಮ್ಮೊಂದಿಗೆ ಕೋಣೆಯಲ್ಲಿ ಇದ್ದರು ಮತ್ತು ಅದೇ ಅನುಭವವನ್ನು ಅನುಭವಿಸಿದರು ಮತ್ತು ಅವರು ಅನೇಕ ವರ್ಷಗಳ ನಂತರ ಅದನ್ನು ಅರಿಕೆ ಮಾಡಿದರು. What we felt was a divine feeling, and my wife told us about the divine love and was expressing who she loves. About a week before she died, every time I would call her, she would tell me the sweetest good morning, just like one expressed it when he went beyond the curtain of time and saw millions of them, and also people who had died of old age. ನಾವು ಅನುಭವಿಸಿದ್ದು ದೈವಿಕ ಅನುಭವ ಮತ್ತು ನಮಗೆ ನನ್ನ ಹೆಂಡತಿಯು ದೈವಿಕ ಪ್ರೀತಿಯ ಬಗ್ಗೆ ಹೇಳಿದಳು ಮತ್ತು ಅವಳು ಯಾರನ್ನು ಪ್ರೀತಿಸುತ್ತಾಳೆಂದು ವ್ಯಕ್ತಪಡಿಸುತ್ತಿದ್ದಳು. ಅವಳು ಸಾಯುವ ಸುಮಾರು 1 ವಾರದ ಹಿಂದೆ ನಾನು ಆಕೆಯನ್ನು ಕರೆದಾಗಲೆಲ್ಲ ಅವಳು ನನಗೆ ಸಿಹಿಯಾದ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಹೇಳುತ್ತಿದ್ದಳು. ಯಾವ ರೀತಿಯಾಗಿ ಒಬ್ಬರು ವ್ಯಕ್ತಪಡಿಸಿದಂತೆಯೇ ಸಮಯದ ಪರದೆಯನ್ನು ಮೀರಿ ಹೋದಾಗ ಮತ್ತು ಲಕ್ಷಾಂತರ ಜನರನ್ನು ಮತ್ತು ವೃದ್ಧಾಪ್ಯದಿಂದ ನಿಧನರಾದ ಜನರನ್ನು ನೋಡಿದ ಹಾಗೆ. I was preaching before the departure of my wife and grew strong in faith and communicated with loyal preachers, several of them, and a great overseer who loves me, my wife and family. ನನ್ನ ಹೆಂಡತಿಯ ನಿರ್ಗಮನದ ಮೊದಲು ನಾನು ಉಪದೇಶ ಮಾಡುತ್ತಿದ್ದೆ ಮತ್ತು ನಂಬಿಕೆಯಲ್ಲಿ ಬಲವಾಗಿ ಬೆಳೆದು ನಿಷ್ಠಾವಂತ ಬದುಕರೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದೆ. ಅವರಲ್ಲಿ ಅನೇಕರು ಮತ್ತು ನನ್ನನ್ನು, ನನ್ನ ಹೆಂಡತಿಯನ್ನು ಮತ್ತು ಕುಟುಂಬವನ್ನು ಪ್ರೀತಿಸುವ ಒಬ್ಬ ಮಹಾನ್ ಮೇಲ್ವಿಚಾರಕನೊಂದಿಗೆ. Before she died, I want to believe it's the Lord was comforting me. I heard a little voice inside, calm little voice. ಅವಳು ಸಾಯುವ ಮೊದಲು ಕರ್ತನು ನನಗೆ ಸಾಂತ್ವನ ನೀಡುತ್ತಿದ್ದಾನೆಂದು ನಾನು ನಂಬಲು ಬಯಸುತ್ತೇನೆ. ನನ್ನೊಳಗೆ ಸಣ್ಣ ಧ್ವನಿಯಲ್ಲಿ ನಾನು ಕೇಳಿದೆ, ಶಾಂತವಾದ ಸಣ್ಣ ಧ್ವನಿ. I believe it was the Lord saying to me, "Do you know
that I can heal your wife, but remember, he said, people used to get healed and doubt and get back sick. ಕರ್ತನು ನನಗೆ ಹೇಳುತ್ತಿದ್ದಾನೆ ಎಂದು ನಾನು ನಂಬುತ್ತೇನೆ. ನಾನು ನಿನ್ನ ಹೆಂಡತಿಯನ್ನು ಗುಣಪಡಿಸಬಲ್ಲೆನು ಎಂದು ನಿನಗೆ ತಿಳಿದಿದೆಯೇ? ಆದರೆ ನೆನಪಿಡು, ಆತನು ಹೇಳಿದನು, ಜನರು ಗುಣಮುಖರಾಗುವರು ಮತ್ತೆ ಅನುಮಾನಿಸಿ ಮತ್ತೆ ಅನಾರೋಗ್ಯಕ್ಕೆ ಮರಳುತ್ತಾರೆ. ವಾಟ್ ಅಬೌಟ್ ಇಫ್ ಶಿ ಗೆಟ್ಸ್ ಬ್ಯಾಕ್ ಸಿಕ್ and you are not around, and in my thoughts seemingly I would be out in the ministry. Can you take to see her suffer like this again? ಆಕೆಯು ಮತ್ತೆ ಅನಾರೋಗ್ಯಕ್ಕೆ ಒಳಗಾಗಿ ನೀನು ಜೊತೆ ಇಲ್ಲದಿದ್ದರೆ ಏನು? ಮತ್ತು ನನ್ನ ಆಲೋಚನೆಗಳಲ್ಲಿ ನೋಡುವಾಗ ನಾನು ಹೊರಗೆ ಸೇವೆಯಲ್ಲಿರಬಹುದು. ಅವಳು ಮತ್ತೆ ಈ ರೀತಿ ನರಳುವುದನ್ನು ನೋಡಲು ನಿನ್ನಿಂದ ತೆಗೆದುಕೊಳ್ಳಲು ಆಗುವುದೇ? ವಾಟ್ ಅಬೌಟ್ ಇಫ್ ಶಿ ಗೆಟ್ಸ್ ಬ್ಯಾಕ್ ಸಿಕ್ and you are not around, and in my thoughts seemingly I would be out in the ministry. Can you take to see her suffer like this again? ಆಕೆಯು ಮತ್ತೆ ಅನಾರೋಗ್ಯಕ್ಕೆ ಒಳಗಾಗಿ ನೀನು ಜೊತೆ ಇಲ್ಲದಿದ್ದರೆ ಏನು? ಮತ್ತು ನನ್ನ ಆಲೋಚನೆಗಳಲ್ಲಿ ನೋಡುವಾಗ ನಾನು ಹೊರಗೆ ಸೇವೆಯಲ್ಲಿರಬಹುದು. ಅವಳು ಮತ್ತೆ ಈ ರೀತಿ ನರಳುವುದನ್ನು ನೋಡಲು ನಿನ್ನಿಂದ ತೆಗೆದುಕೊಳ್ಳಲು ಆಗುವುದೇ? Do you remember the man that asked for long life in the Bible, and it was granted unto him 15 more years, but he was a miserable man thereafter? Ezekiel. Isaiah 38 chapter 4th and 5th verse. I answered back and said, No, Lord, I cannot take to see my wife suffer. My interpretation of that was the Lord was reasoning with me to take my wife home. ಸತ್ಯವೇದದಲ್ಲಿ ಮನುಷ್ಯನು ದೀರ್ಘಾಯುಷನ್ನು ಕೇಳಿದನು ಮತ್ತು ಅವನಿಗೆ ಇನ್ನೂ 15 ವರ್ಷಗಳನ್ನು ನೀಡಲಾಯಿತು. ಆದರೆ ಅದರ ನಂತರ ಅವನು ದುಃಖಕರ ವ್ಯಕ್ತಿಯಾದನು. ನಿಮಗೆ ನೆನಪಿದೆಯೇ? ಹಿಜ್ಕೀಯ. ಯೆಶಾಯ 38ನೇ ಅಧ್ಯಾಯ 4-5 ವಾಕ್ಯಗಳು. ನಾನು ಉತ್ತರವಾಗಿ, ಇಲ್ಲ ಕರ್ತನೇ, ನನ್ನ ಹೆಂಡತಿಯು ನರಳುವುದನ್ನು ನೋಡಲು ನನಗೆ ಸಾಧ್ಯವಿಲ್ಲ. ನನ್ನ ವ್ಯಾಖ್ಯಾನವೆಂದರೆ, ನನ್ನ ಹೆಂಡತಿಯನ್ನು ಮನೆಗೆ ಕರೆದೊಯ್ಯಲು ಕರ್ತನು ನನ್ನೊಂದಿಗೆ ವಾದಿಸುತ್ತಿದ್ದನು. Approximately 1 month after that, something told me inside, take up the 3 children, take my baby boy out of school and go up to the hospital, and let the children see their mother for 3 days, Monday, Tuesday and Wednesday. I took them that Monday, and then she talked with them and enjoyed them. She fellowshipped with them all day. ಸರಿಯಾಗಿ 1 ತಿಂಗಳ ನಂತರ ಏನೋ ನನ್ನೊಳಗೆ ಹೇಳಿತು, 3 ಮಕ್ಕಳನ್ನು ಕರೆದುಕೊಂಡು ನನ್ನ ಮಗುವನ್ನು ಶಾಲೆಯಿಂದ ಕರೆದುಕೊಂಡು ಆಸ್ಪತ್ರೆಗೆ ಹೋಗು. ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ದಿನಗಳವರೆಗೆ ಮಕ್ಕಳು ತಮ್ಮ ತಾಯಿಯನ್ನು ನೋಡಲಿ. ನಾನು ಆ ಸೋಮವಾರ ಅವರನ್ನು ಕರೆದುಕೊಂಡು ಹೋದೆ ಮತ್ತು ಆಕೆಯು ಅವರೊಂದಿಗೆ ಮಾತನಾಡಿ ಆನಂದಿಸಿದಳು. ಅವಳು ಇಡೀ ದಿನ ಅವರೊಂದಿಗೆ ಬೆರೆಯುತ್ತಿದ್ದಳು. She called my eldest son and said, Son, look on the mountain. There is an eagle. Look at it. My son asked her, Where, mommy?
and she responded by saying, "Look it there." It was a vision. The doctors knew that my wife was waiting on my OK for her departure. They said we were holding her back because we would not let her go, which means her departure. Tuesday morning at 6 a.m., I called her and she told me, "Dad, I am tired." And then she went unconscious all day. ಅವಳು ನನ್ನ ಹಿರಿಯ ಮಗನನ್ನು ಕರೆದು ಹೇಳಿದಳು, "ಮಗನೇ, ಪರ್ವತದ ಮೇಲೆ ನೋಡು, ಅಲ್ಲಿ ಹದ್ದು ಇದೆ ನೋಡು." ನನ್ನ ಮಗ ಅವಳನ್ನು, "ಎಲ್ಲಿ ಅಮ್ಮ?" ಎಂದು ಕೇಳಿದನು ಮತ್ತು ಅವಳು, "ಅಲ್ಲಿ ನೋಡು" ಎಂದು ಪ್ರತಿಕ್ರಿಯಿಸಿದಳು. ಅದೊಂದು ದರ್ಶನವಾಗಿತ್ತು. ನನ್ನ ಹೆಂಡತಿಯು ತನ್ನ ನಿರ್ಗಮನಕ್ಕಾಗಿ ನನ್ನ ಸಮ್ಮತವನ್ನು ಕಾಯುತ್ತಿದ್ದಾಳೆ ಎಂದು ವೈದ್ಯರು ತಿಳಿದಿದ್ದರು. ಅವರು ಹೇಳಿದರು, "ನಾವು ಅವಳನ್ನು ತಡೆಹಿಡಿದಿದ್ದೇವೆ, ಏಕೆಂದರೆ ನಾವು ಅವಳನ್ನು ಹೋಗಲು ಬಿಡುತ್ತಿಲ್ಲ." ಅಂದರೆ ಅವಳ ನಿರ್ಗಮನ. ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ನಾನು ಅವಳಿಗೆ ಕರೆ ಮಾಡಿದೆ ಮತ್ತು ಅವಳು, "ಅಪ್ಪಾ, ನಾನು ಸುಸ್ತಾಗಿದ್ದೇನೆ" ಎಂದು ಹೇಳಿದಳು. ತದನಂತರ ಅವಳು ಇಡೀ ದಿನ ಪ್ರಜ್ಞಾಹೀನಳಾಗಿದ್ದಳು. Just before leaving her in the night, I asked her, "Is this the happiest time of your life?" Raise your eyebrows, and she did. ರಾತ್ರಿಯಲ್ಲಿ ಅವಳನ್ನು ಬಿಡುವ ಮೊದಲು ನಾನು ಅವಳನ್ನು ಕೇಳಿದೆ, "ಇದು ನಿನ್ನ ಜೀವನದ ಅತ್ಯಂತ ಸಂತೋಷದ ಸಮಯವೇ?" ನಿನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತು ಮತ್ತು ಅವಳು ಮಾಡಿದಳು. I wanted to be certain, and then I said, "Is this not the happiest time of your life?" And then she seemed to be confused by my question the second time. ನಾನು ಖಚಿತವಾಗಲು ಬಯಸಿದೆ ಮತ್ತು ನಂತರ ನಾನು ಹೇಳಿದೆ, "ಇದು ನಿನ್ನ ಜೀವನದ ಅತ್ಯಂತ ಸಂತೋಷದಾಯಕ ಸಮಯವಲ್ಲವೇ?" ತದನಂತರ ಆಕೆಯು ಎರಡನೇ ಬಾರಿಗೆ ನನ್ನ ಪ್ರಶ್ನೆಯಿಂದ ಗೊಂದಲಕ್ಕೊಳಗಾದಳು ಎಂದು ತೋಚಿತು. Just before I left that night, my daddy called me and told me that he was coming. He said, "As soon as I drop from that plane, take me straight to the hospital to see her." I said, "Okay." And just before I left that Tuesday night, I told her, "Hold on, Daddy is coming." I meant, don't cross yet, don't leave yet. ಆ ರಾತ್ರಿಯಲ್ಲಿ ನಾನು ಹೊರಡುವ ಮುನ್ನವೇ ತಂದೆಯು ಫೋನ್ ಮಾಡಿ ಬರುವುದಾಗಿ ಹೇಳಿದರು. ನಾನು ವಿಮಾನದಿಂದ ಇಳಿದ ತಕ್ಷಣ ಅವಳನ್ನು ನೋಡಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದರು. ನಾನು ಸರಿ ಎಂದೆ ಮತ್ತು ಆ ಮಂಗಳವಾರ ರಾತ್ರಿ ನಾನು ಹೊರಡುವ ಮೊದಲು ನಾನು ಅವಳಿಗೆ ಹೇಳಿದೆ, "ಅಪ್ಪ ಬರುತ್ತಿದ್ದಾರೆ." ನನ್ನ ಅರ್ಥ, ಇನ್ನೂ ದಾಟಬೇಡ, ಇನ್ನೂ ಹೊರಡಬೇಡ. I told her I was going home to take care of the children, and she gave me a body language in agreement to go, and I believe that she did not want me to see her take her last breath. Daddy arrived the next day and she had already departed. ನಾನು ಮಕ್ಕಳನ್ನು ನೋಡಿಕೊಳ್ಳಲು ಮನೆಗೆ ಹೋಗುತ್ತಿದ್ದೇನೆ ಎಂದು ನಾನು ಅವಳಿಗೆ ಹೇಳಿದೆ ಮತ್ತು ಅವಳು ನನಗೆ ಹೋಗಲು ಒಡಲನುಡಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಒಪ್ಪಿಗೆಯನ್ನು ಕೊಟ್ಟಳು ಮತ್ತು ಅವಳು ತನ್ನ ಕೊನೆಯ
ಉಸಿರನ್ನು ತೆಗೆದುಕೊಳ್ಳುವುದನ್ನು ನಾನು ನೋಡಬೇಕೆಂದು ಅವಳು ಬಯಸಲಿಲ್ಲ ಎಂದು ನಾನು ನಂಬುತ್ತೇನೆ. ಮರುದಿನ ಅಪ್ಪ ಬಂದರು ಮತ್ತು ಅವಳು ಆಗಲೇ ಹೊರಟು ಹೋಗಿದ್ದಳು. When I spoke to my daddy to let him know of my wife's departure before his coming, he said he saw a book and the page turned as if it's the end of this life for my wife and the beginning of a new eternal life. Her mother, a beautiful lady with beautiful daughters, which are many, attended that funeral. It was a sad time, but yet a glad one. They all knew where she went because they are Christians. I lay on my bed and opened my Bible to the very spot where Abraham purchased a parcel of grounds in a strange land, and there he buried his wife. ನಾನು ನನ್ನ ತಂದೆಯೊಂದಿಗೆ ಅವರು ಬರುವ ಮೊದಲು ನನ್ನ ಹೆಂಡತಿಯ ನಿರ್ಗಮನದ ಬಗ್ಗೆ ತಿಳಿಸಲು ಮಾತನಾಡಿದಾಗ ಅವರು ಹೇಳಿದರು. ಅವರು ಪುಸ್ತಕವನ್ನು ನೋಡಿದರು ಮತ್ತು ಪುಟವನ್ನು ತಿರುಗಿಸಿದಾಗ ನನ್ನ ಹೆಂಡತಿಯ ಈ ಜೀವನದ ಅಂತ್ಯ ಮತ್ತು ಹೊಸ ನಿತ್ಯ ಜೀವನದ ಪ್ರಾರಂಭ ಎಂದು ಹೇಳಿದರು. ಆಕೆಯ ತಾಯಿ ಸಂಭಾವಿತ ಮಹಿಳೆ, ಮಕ್ಕಳನ್ನು ಹೊಂದಿರುವ ಸುಂದರ ಮಹಿಳೆ. ಅನೇಕರು ಆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು. ಇದು ದುಃಖದ ಸಮಯ, ಆದರೂ ಇನ್ನೂ ಸಂತೋಷದ ಸಮಯ. ಅವರು ಕ್ರೈಸ್ತರಾದ ಕಾರಣ ಆಕೆಯು ಎಲ್ಲಿಗೆ ಹೋದಳು ಎಂಬುದು ಎಲ್ಲರಿಗೂ ತಿಳಿದಿತ್ತು. ನನ್ನ ಹಾಸಿಗೆಯ ಮೇಲೆ ಮಲಗಿದೆ ಮತ್ತು ಅಬ್ರಹಾಂ ಒಂದು ಅನ್ಯರ ಜಾಗದಲ್ಲಿ ಭೂಮಿಯನ್ನು ಖರೀದಿಸಿದನು ಎಂಬ ಸ್ಥಳಕ್ಕೆ ನನ್ನ ಸತ್ಯವೇದವನ್ನು ತೆರೆದೆ ಮತ್ತು ಅಲ್ಲಿ ಅವನು ತನ್ನ ಹೆಂಡತಿಯನ್ನು ಸಮಾಧಿ ಮಾಡಿದನು. She was buried and then her husband had some spiritual experiences after she died. My father reported while he was in a foreign land, one of his sheep, a sister, died. ಆಕೆಯನ್ನು ಹೂಣಿಟ್ಟರು ಮತ್ತು ಆಕೆಯ ಮರಣದ ನಂತರ ಆಕೆಯ ಪತಿ ಕೆಲವು ಆತ್ಮಿಕ ಅನುಭವಗಳನ್ನು ಹೊಂದಿದ್ದರು. ನನ್ನ ತಂದೆಯವರು ವಿದೇಶದಲ್ಲಿದ್ದಾಗ ಸುದ್ದಿಯನ್ನು ತಿಳಿಸಿದರು. ಅವರ ಒಂದು ಕುರಿಯು ಸಹೋದರಿ ಮರಣ ಹೊಂದಿದರು. But while he was there and could not come to the funeral, he was laying on his bed north to south, and he was awake. While he was awake, he saw the young woman walking on the side of a wall, and she would not turn her back to him, but was looking young, pleasant, friendly, and smiling and walking on her side. While she was walking slowly, she told him, God has favored me, God has favored me. ಆದರೆ ಆತನು ಅಲ್ಲಿಯೇ ಇದ್ದಾಗ ಮತ್ತು ಅಂತ್ಯಕ್ರಿಯೆಗೆ ಬರಲು ಸಾಧ್ಯವಾಗಲಿಲ್ಲ. ಆತನು ತನ್ನ ಹಾಸಿಗೆಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಮಲಗಿದ್ದನು ಮತ್ತು ಆತನು ಎಚ್ಚರವಾಗಿದ್ದನು. ಆತನು ಎಚ್ಚರವಾಗಿದ್ದಾಗ ಯುವತಿಯು ಗೋಡೆಯ ಬದಿಯಲ್ಲಿ ನಡೆದುಕೊಂಡು ಹೋಗುವುದನ್ನು ಆತನು ನೋಡಿದನು ಮತ್ತು ಆಕೆಯು ಆತನಿಗೆ ಬೆನ್ನು ತಿರುಗಿಸಲಿಲ್ಲ. ಆದರೆ ಯುವ, ಮನೋಹರ, ಸ್ನೇಹಭಾವ ಮತ್ತು ನಗುತ್ತಾ ಮತ್ತು ಅವಳು ಬದಿಯಲ್ಲಿ ನಡೆಯುತ್ತಿದ್ದಳು. ಆಕೆಯು ನಿಧಾನವಾಗಿ ನಡೆಯುತ್ತಿದ್ದಾಗ ಅವಳು ಆತನಿಗೆ, ದೇವರು ನನಗೆ ಒಲವನ್ನು ತೋರಿದ್ದಾನೆ, ದೇವರು ನನಗೆ ಒಲವನ್ನು ತೋರಿದ್ದಾನೆ ಎಂದು ಹೇಳಿದಳು. She used to wake up at night and pray for that preacher. She used to sit in the toilet for hours and pray. She would tell the Lord, Lord, before I have to go to hell, please take me home. That was her prayers. Please take me home. Please take me home. She died
leaving about 3 children who were young. She left them behind in the hands of the Lord. Thank God for such a soul that has gone on with the Lord. ಆಕೆಯು ರಾತ್ರಿಯಲ್ಲಿ ಎಚ್ಚರಗೊಂಡು ಆ ಬೋಧಕನಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಗಂಟೆಗಟ್ಟಲೆ ಶೌಚಾಲಯದಲ್ಲಿ ಕುಳಿತು ಪ್ರಾರ್ಥನೆ ಮಾಡುತ್ತಾಳೆ. ಅವಳು ಕರ್ತನಿಗೆ ಹೇಳುತ್ತಿದ್ದಳು, ಕರ್ತನೇ, ನಾನು ನರಕಕ್ಕೆ ಹೋಗುವ ಮೊದಲು ದಯವಿಟ್ಟು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು. ಅದುವೇ ಅವಳ ಪ್ರಾರ್ಥನೆಗಳು. ದಯವಿಟ್ಟು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು, ದಯವಿಟ್ಟು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು. ಚಿಕ್ಕವರಾಗಿದ್ದ 3 ಮಕ್ಕಳನ್ನು ಬಿಟ್ಟು ಆಕೆ ಸಾವನ್ನಪ್ಪಿದಳು. ಅವಳು ಅವರನ್ನು ಕರ್ತನ ಕೈಯಲ್ಲಿ ಬಿಟ್ಟು ಹೋದಳು. ಕರ್ತನೊಂದಿಗೆ ಹೋದ ಅಂತಹ ಆತ್ಮಕ್ಕಾಗಿ ದೇವರಿಗೆ ಧನ್ಯವಾದಗಳು. It reminded me of my wife's experience when I saw her, and I know it was from God that these people are alive and they are in heaven. They are in their theophanies. That is where I believe my wife has gone. The day after her burial, I dreamt her, and her back was against the wall, and she was watching. ನಾನು ಅವಳನ್ನು ನೋಡಿದಾಗ ನನ್ನ ಹೆಂಡತಿಯ ಅನುಭವಗಳು ಅದು ನೆನಪಿಸಿತು, ಮತ್ತು ಇದು ದೇವರಿಂದಲೇ ಎಂದು ನನಗೆ ತಿಳಿದಿದೆ. ಮತ್ತು ಈ ಜನರು ಜೀವಂತವಾಗಿದ್ದಾರೆ ಮತ್ತು ಅವರು ಪರಲೋಕದಲ್ಲಿದ್ದಾರೆ. ಅವರು ತಮ್ಮ ಥಿಯೋಫನಿಗಳಲ್ಲಿದ್ದಾರೆ. ನನ್ನ ಹೆಂಡತಿಯೂ ಅಲ್ಲಿಗೆ ಹೋಗಿದ್ದಾಳೆ ಎಂದು ನಾನು ನಂಬುತ್ತೇನೆ. ಅವಳ ಸಮಾಧಿ ಕ್ರಿಯೆ ಮರುದಿನ ನಾನು ಅವಳನ್ನು ಕನಸಿನಲ್ಲಿ ಕಂಡೆ, ಮತ್ತು ಅವಳ ಬೆನ್ನು ಗೋಡೆಗೆ ಎದುರಾಗಿತ್ತು ಮತ್ತು ಅವಳು ನೋಡುತ್ತಿದ್ದಳು. In the dream, I asked her, "Why did you leave me?" And then she told me, "My dad came to take me." She never turned her back but moved sideways on the wall for a while, and then she disappeared. And as she disappeared, I smelled a sweet rose perfume in the room, and I went looking to see if I saw the perfume. Others in the house who were present smelled the same sweet smelling perfume like a flowers. ಕನಸಿನಲ್ಲಿ ನಾನು ಆಕೆಯನ್ನು ಏಕೆ ನನ್ನನ್ನು ಬಿಟ್ಟು ಹೋದೆ ಎಂದು ಕೇಳಿದೆ, ಮತ್ತು ನಂತರ ಅವಳು ನನ್ನ ತಂದೆ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು ಎಂದು ಹೇಳಿದಳು. ಆಕೆಯು ತನ್ನ ಬೆನ್ನನ್ನು ತಿರುಗಿಸಲಿಲ್ಲ, ಆದರೆ ಸ್ವಲ್ಪ ಸಮಯದವರೆಗೆ ಗೋಡೆಯ ಮೇಲೆ ಪಕ್ಕಕ್ಕೆ ಸರಿದಳು, ಮತ್ತು ನಂತರ ಅವಳು ಕಣ್ಮರೆಯಾದಳು. ಮತ್ತು ಅವಳು ಕಣ್ಮರೆಯಾದಾಗ ನಾನು ಕೋಣೆಯಲ್ಲಿ ಸಿಹಿಯಾದ ಗುಲಾಬಿ ಸುಗಂಧವನ್ನು ಪರಿಮಳಿಸಿದೆ, ಮತ್ತು ನಾನು ಸುಗಂಧವನ್ನು ನೋಡಿದೆನಾ ಎಂದು ನೋಡಲು ಹೋದೆ. ಮನೆಯಲ್ಲಿದ್ದ ಇತರರು ಸಹ ಅದೇ ಸಿಹಿಯಾದ ವಾಸನೆಯ ಸುಗಂಧವನ್ನು ಪರಿಮಳಿಸಿದರು, ಹೂವಿನಂತೆ. For several years, often me and my children would go to the cemetery because we all miss her. After many years, I yet have a deep love for my wife. My daughter, a young, beautiful, the imprint of her mother in character, quiet, does less talking but loving in her spirit. ಅನೇಕ ವರ್ಷಗಳಿಂದ ನಾನು ಮತ್ತು ನನ್ನ ಮಕ್ಕಳು ಅನೇಕ ವೇಳೆ ಸಮಾಧಿಗೆ ಹೋಗುತ್ತಿದ್ದೆವು, ಏಕೆಂದರೆ ನಾವೆಲ್ಲರೂ ಅವಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಹಲವು ವರ್ಷಗಳ ನಂತರವೂ ನಾನು ನನ್ನ ಹೆಂಡತಿಯ ಮೇಲೆ ಇನ್ನೂ ಆಳವಾದ ಪ್ರೀತಿಯನ್ನು ಹೊಂದಿದ್ದೇನೆ. ನನ್ನ ಮಗಳು ಯುವತಿ, ಸುಂದರ, ಗುಣದಲ್ಲಿ ತನ್ನ ತಾಯಿಯ ಅಚ್ಚಾಗಿದ್ದಾಳೆ. ಶಾಂತಳು, ಕಡಿಮೆ ಮಾತನಾಡುವವಳು,
ಆದರೆ ಆತ್ಮದಲ್ಲಿ ಪ್ರೀತಿ ಉಳ್ಳವಳು. We learned that Pretty is a pretty spirit. She will be married around the same age of her mother to a handsome boy who spent many years in courting her. So, likewise, the boys are of that marriage age. May the Lord bless them and provide for them, is my prayer. ಅಂದ ಎಂಬುದು ಒಂದು ಸುಂದರ ಆತ್ಮವು ಎಂದು ನಾವು ಕಲಿತಿದ್ದೇವೆ. ಆಕೆಯು ತನ್ನ ತಾಯಿಯು ಮದುವೆಯಾದ ಅದೇ ವಯಸ್ಸಿನಲ್ಲೇ ಅನೇಕ ವರ್ಷಗಳಿಂದ ನಿಶ್ಚಿತಾರ್ಥವಾದ ಒಬ್ಬ ಸುಂದರ ಹುಡುಗನೊಂದಿಗೆ ಮದುವೆಯಾಗುವಳು. ಅಂತೆಯೇ ಹುಡುಗರು ಆ ಮದುವೆಯ ವಯಸ್ಸಿನವರು. ಕರ್ತನು ಅವರನ್ನು ಆಶೀರ್ವದಿಸಲಿ ಮತ್ತು ಅವರಿಗೆ ಒದಗಿಸಲಿ ಎಂಬುದು ನನ್ನ ಪ್ರಾರ್ಥನೆ. A minister was dying. A message was given to him to give my wife, letting her know that the children is okay. He saw her in a white robe with black, beautiful, long hair coming to meet him. My wife never died. She was in her theophany, spiritual body. ಸೇವಕರೊಬ್ಬರು ಸಾಯುತ್ತಿದ್ದರು. ನನ್ನ ಹೆಂಡತಿಗೆ ಸಂದೇಶವನ್ನು ನೀಡಲಾಯಿತು. ಮಕ್ಕಳು ಚೆನ್ನಾಗಿದ್ದಾರೆ ಎಂದು ಆಕೆಗೆ ತಿಳಿಸಲಾಯಿತು. ಆತನು ಕಪ್ಪು ಸುಂದರವಾದ ಉದ್ದನೆಯ ಕೂದಲಿನೊಂದಿಗೆ ಬಿಳಿ ನಿಲುವಂಗಿಯಲ್ಲಿ ತನ್ನನ್ನು ಭೇಟಿಯಾಗಲು ಬರುವ ಆಕೆಯನ್ನು ನೋಡಿದನು. ನನ್ನ ಹೆಂಡತಿ ಎಂದಿಗೂ ಸತ್ತಿಲ್ಲ. ಅವಳು ತನ್ನ ಥಿಯೋಫನಿ ಆತ್ಮಿಕ ದೇಹದಲ್ಲಿದ್ದಳು. The emphasis here is not to receive pity from anyone. There are people in the world that needs more pity than us, but it is to show that there is life after death and Christians don't die. A great minister saw them by the millions when he was caught up in that spirit, in a translation. But the story is too long to occupy your precious time. Peace be to you. ಇಲ್ಲಿಯ ಮಹತ್ವವು ಯಾರಿಂದಲೂ ಕರುಣೆಯನ್ನು ಸ್ವೀಕರಿಸುವುದಕ್ಕಲ್ಲ. ಜಗತ್ತಿನಲ್ಲಿ ನಮಗಿಂತ ಹೆಚ್ಚು ಅನುಕಂಪದ ಅಗತ್ಯವಿರುವ ಜನರಿದ್ದಾರೆ. ಆದರೆ ಇದನ್ನು ತೋರಿಸಲು ಮರಣದ ನಂತರ ಜೀವನವಿದೆ ಮತ್ತು ಕ್ರೈಸ್ತರು ಸಾಯುವುದಿಲ್ಲ. ಒಬ್ಬ ಶ್ರೇಷ್ಠ ಸೇವಕನು ಆತ್ಮದಲ್ಲಿ ರೂಪಾಂತರವಾಗಿ ಹಿಡಿಯಲ್ಪಟ್ಟಾಗ ಲಕ್ಷಾಂತರ ಜನರನ್ನು ನೋಡಿದನು. ಆದರೆ ನಿಮ್ಮ ಅಮೂಲ್ಯ ಸಮಯವನ್ನು ಆಕ್ರಮಿಸಲು ಕತೆ ತುಂಬ ಉದ್ದವಾಗಿದೆ. ನಿಮಗೆ ಶಾಂತಿ ಉಂಟಾಗಲಿ.